ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸವಿಯನಿ ವ್ಲಾಗ್. ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಯ ನಾನು ಇಬ್ಬರೇ ಇರೋದು ಇವತ್ತು ಮನೇಲಿ. ಅಚ್ಚು ಮತ್ತು ಹನಿ ಹಾಸ್ಪಿಟಲ್ಗೆ ಹೋಗಿದ್ರು. ಲಯ ಅಂತೂ ಮನೇಲಿ ಇವತ್ತು ಎಷ್ಟು ಸೈಲೆಂಟ್ ಆಗಿದ್ಲು ಅಂದರೆ ಇದ್ದಾಳೋ ಇಲ್ವೋ ಅನ್ನೋ ಥರ ಇದ್ಲು. ಇಬ್ಬರು ಜೊತೆಲಿದ್ದಾಗ ಎಷ್ಟು ಕಿತ್ತಾಡ್ತಾ ಇದ್ರು. ಅವರಿಬ್ಬರು ಜಗಳ ಬಿಡಿಸೋದಕ್ಕೆ ನನಗೆ ಒಂಥರ ಮೆಂಟಲಿ ಅಪ್ಸೆಟ್ ಆಗಿಬಿಡ್ತಾ ಇದೆ. ಅಷ್ಟು ಕಿತ್ತಾಡ್ತಾ ಇದ್ರು, ಒಂದು ಸೆಕೆಂಡು ಪುರ್ಸೋತಿಲ್ದಂಗೆ. ಇಲ್ಲಾಂದರೆ ಇನ್ನೇನೋ ಗಲೀಜು ಮಾಡಿ ಹರಡೋದು ಅದು ಇದು ಮಾಡ್ತಾನೆ ಇರೋರು. ಲಯ ಅಂತೂ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ಲು ಹನಿ ಜೊತೆ. ಅವಳಿಗೆ ಹೊಡೆಯೋದು ಬೈಯೋದು ಎಲ್ಲ ಮಾಡ್ತಾಯಿದ್ಲು. ಆದರೆ ಇವತ್ತು ಎಷ್ಟು ಮಿಸ್ ಮಾಡ್ಕೊತಾ ಇದ್ಲು ಹನಿನ ಲಯ ಅಂದರೆ, ಕೆಲವೊಂದು ಸತಿ ಮೂಡಿಯಾಗಿ ಕುತ್ಕೊಂಡ್ಬಿಡೋಳು, ಕೆಲವೊಂದು ಸತಿ ಆಟ ಆಡೋಳು. ಅದನ್ನೇ ಒಂದೊಂದು ಸತಿ ಬೇಜಾರು ಮಾಡ್ಕೊಳ್ತಾ ಇದ್ದೆ. ಜೊತೇಲಿದ್ದಾಗ ಇದ್ದವ್ರ ಬೆಲೆ ಗೊತ್ತಾಗಲ್ಲ. ಒಂದಿನ ಅವರಿಲ್ಲ ಅಂದರೆ ಎಷ್ಟು ಫೀಲ್ ಮಾಡ್ಕೋತಾರೆ ಅಂಥೇಳಿ. ಯಾಕೆ ಲಯ ಅಳ್ತಾ ಇದೆಯಾ? ಅವಾಗಿಂದ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ? ನೀನು ಅವರಿದ್ದರೆ ಮನೇಲಿ ಲಯ ಹನಿ ಜೊತೆ ಯಾವಾಗಲೂ ಜಗಳ ಮಾಡ್ತೀಯ ತಾನೆ? ಆದರೂ ಮಾಡ್ತಾನೆ ಇರ್ತೀಯ. ಅವಳಿಗೆ ಬೈತೀಯ, ಸ್ನಾನಕ್ಕೆ ಕರೆದ್ರೆ ಹೋಗಲ್ಲ ಅಂತೀಯ. ಇವಾಗ ನೋಡಿದ್ರೆ ಅಳ್ತಾ ಕೂತಿದ್ಯಾ ಹನಿ ಯಾವಾಗ ಬರ್ತಾಳೆ ಅಂತ. ಏನು ಹೇಳೋದು? ಬೇಕು. ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ನಿನ್ನ ಜೊತೆ. ಯಾಕೆ ಬೇಜಾರು ಮಾಡ್ಕೊಂಡಿದೀಯ? ಹೋಗ್ಲಿ ಬಿಡು, ಬರ್ತಾಳೆ ಸಾಯಂಕಾಲ. ಅವಳು ಹಾಸ್ಪಿಟಲಿಗೆ ತಾನೇ ಹೋಗಿದ್ದಾಳೆ, ಬರ್ತಾಳೆ ಬಿಡು. ಯಾಕೆ? ಬರ್ತಾಳಲ್ಲ, ಅದು ದೂರ ಇದೆ ಹಾಸ್ಪಿಟಲ್. ಹಂಗೆ ಅಲ್ಲ ಚಿನ್ನು, ದೂರ ಆಗುತ್ತೆ. ನಾವು ಹೋಗೋಷ್ಟೊತ್ತಿಗೆ ಅವಳು ಬಂದ್ಬಿಡ್ತಾಳೆ. ನೀನು ಎಷ್ಟು ಜಗಳ ಮಾಡ್ತೀಯ ಅವಳ ಹತ್ರ. ಅವಳಿಗೆ ಬೈತೀಯ, ಬೇಜಾರು ಮಾಡ್ತೀಯ. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ ಗೊತ್ತಾ ಒಂದೊಂದು ಸತಿ. ನೋಡಮ್ಮ, ಲಯ ನನಗೆ ಮರ್ಯಾದಿನೇ ಕೊಡಲ್ಲ, ಹೋಗಿ ಬಾರೆ ಅಂತಾಳೆ ಅಂತೆಲ್ಲ ಹೇಳಿದ್ಲು ಹನಿ, ಗೊತ್ತಾ? ನಿನ್ನೆ. ಅದಕ್ಕೆ ಅವಳು ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಬೇಜಾರು ಮಾಡ್ಕೊಂಡು. ಹನಿ ಬೇಕು. ಮತ್ತೆ ಯಾಕೆ ಜಗಳ ಮಾಡ್ತೀಯ ಅವಳು ಇದ್ದಾಗ ನೀನು? ಸರಿ ಮಾಡಲ್ವಾ ಪಕ್ಕನಾ? ಸರಿ ಬಿಡು, ಅವಳಿಗೆ ಫೋನ್ ಮಾಡೋಣವಾ? ಅಳ್ಬೇಡ ಬಿಡು, ಹೋಗ್ಲಿ. ವಿಡಿಯೋ ಕಾಲ್ ಮಾಡೋಣವಾ? ನೀನು ಜಗಳ ಮಾಡ್ಕೊಡ್ದು. ವಿಡಿಯೋ ಕಾಲ್ ಮಾಡಿಬಿಟ್ಟು ಹೋಗೋಣ. ಅಳ್ಬೇಡ, ಅದಕ್ಕೆಲ್ಲ ಅಳ್ತಾರ. ಸಮಾಧಾನ ಮಾಡ್ಕೊ. ನೋಡ್ದಾ, ಅಕ್ಕ ಇದ್ದಾಗ ಅಕ್ಕನ ಮಾತು ಕೇಳಬೇಕು. ಅವಳು ಸಾಫ್ಟು, ನೀನು ಜೋರು. ಅವಳಿಗೆ ಹೊಡಿತೀಯ, ಬೇಜಾರು ಮಾಡ್ತೀಯ. ಹಿಂಗೆಲ್ಲ ಮಾಡ್ತಾರ ಪುಟಾಣಿ. ನೋಡ್ದಾ, ಅವಳಿಲ್ಲ ಅಂದರೆ ನಿಂಗೆ ಎಷ್ಟು ಬೇಜಾರಾಗ್ತಿದೆ. ಬರ್ತಾಳೆ ಬಿಡು, ಆಯಿತಾ? ಪ್ಲೀಸ್ ಲಯ, ಹಾಸ್ಪಿಟಲ್ಗೆ ಅವಳು ಪಾಪ ಹೋಗಿದ್ದಾಳಲ್ವಾ, ಬರ್ತಾಳೆ. ಸಮಾಧಾನ ಮಾಡ್ಕೊ. ಏನು ಅಕ್ಕ ತಂಗಿಯಪ್ಪ ನೀವು. ಇದ್ದಾಗ ಕಿತ್ತಾಡೋದು. ಒಂದು ಸೆಕೆಂಡ್ ಇವತ್ತೆಷ್ಟು ಮನೆ ನಿಶಬ್ದವಾಗಿದೆ ಗೊತ್ತಾ? ಆರಾಮಾಗಿ ಪೀಸ್ಫುಲ್ಲಾಗಿದ್ದೀನಿ ಇವತ್ತು. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು. ಇಲ್ಲಾಂದರೆ ನಿಮ್ಮ ಜಗಳನೇ ಬಿಡಿಸೋದಾಗ್ತಾ ಇತ್ತು ನನಗೆ. ಬಿಡು, ಅದನ್ಯಾಕೆ ಹಚ್ತಾ ಇದೆಯಾ? ಎಲ್ಲಿಗೆ? ಹಾಸ್ಪಿಟಲ್ಗೆ. ಅಷ್ಟೊಂದು ಹನಿನ ನೋಡ್ಬೇಕಾ ನೀನು ಇವಾಗ ಅರ್ಜೆಂಟಾಗಿ? ಬೇಡ ಬಿಡು ಲಯ, ಸಮಾಧಾನ ಮಾಡ್ಕೊ. ಬರ್ತಾಳೆ ಅಕ್ಕನೇ. ಬರ್ತಾಳೆ ಇನ್ನೊಂದು ಅವರಲ್ಲಿ. ತಾಳ್ಮೆಯಿಂದ ಇದ್ದಾಳೆ ಬೆಳಗ್ಗೆಯಿಂದ. ಇವಾಗ ಆಲ್ರೆಡಿ 4 ಗಂಟೆ ಆಗೋಯ್ತು. ಇವಾಗ ಅವಳಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಹನಿ ಬೇಕು, ಹನಿ ಬೇಕು, ಹನಿ ಬೇಕು ಕೇಳ್ತಾ ಇದ್ಲು ಸುಮ್ಮನೆ. ನೋಡಿದ್ರೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಳಲ್ಲ. ಯಾಕಮ್ಮ ಅಂತಂದರೆ ಹನಿ ಬೇಕು, ಹನಿನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಲಯಮ್ಮ, ನಾನಿಲ್ವಾ? ತೆಗಿರಿ. ಹನಿನ್ ಬಿಟ್ಕೊಂಡ್ಬಿಟ್ಟ ಅಚ್ಚು. ಹಾಸ್ಪಿಟಲ್ಗೆ ಹೋಗಿ ತಾತಮ್ಮ. ಲಯ, ಅವಳಿಗೆ ಪಪ್ಪ ಬೇಕಂತ ಅನ್ಸಿಲ್ಲ, ಬರೀ ಹನಿ ಹನಿ ಹನಿ.
ಫ್ರಿಜ್ಜಲ್ಲಿ ಕೈ ಇಟ್ಬಿಟ್ಟು ಇಡ್ತಾ ಇರೋದಾ? ಅಯ್ಯೋ ಅಯ್ಯೋ ಅಯ್ಯೋ, ಇಬ್ರು ಮ್ಯಾಚಿಂಗ್ ಡ್ರೆಸ್ಸು. ಮೂರು ಜನನು ಮ್ಯಾಚಿಂಗ್ ಡ್ರೆಸ್. ಇಲ್ಲ ನೀನು. ಚೇರ್ಸ್ ವ್ಯಾ ವ್ಯಾ ಅಂತ ಹತ್ಲು ಲಯ, ಗೊತ್ತಾ? ವಿಡಿಯೋ ಕಾಲಲ್ಲಿ ಗೊತ್ತಿಲ್ಲ. ಆದ್ರೆ ದಿನ ಎಷ್ಟು ಜಗಳ ಮಾಡ್ತಾಳೆ. ಬೇಡಪ್ಪ ನನಗೆ. ಮಕ್ಕಳಂತಲ್ಲ, ನಾವು ಕೂಡ ತುಂಬಾ ಜಗಳ ಮಾಡ್ತಾ ಇದ್ವಿ ಚಿಕ್ಕವರಿರುವಾಗ. ಇವಾಗ ನೋಡಿ, ಅಕ್ಕ ತಂಗಿಯರನ್ನ ಮೀಟ್ ಮಾಡಬೇಕಂದ್ರೆ ಅದಕ್ಕೊಂದು ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಇಲ್ಲ ಯಾವ್ದಾದ್ರು ಹಬ್ಬ ಇರಬೇಕು, ಆವಾಗ ನಾವು ಅಕ್ಕ ತಂಗಿಯರನ್ನ ಮೀಟ್ ಮಾಡ್ತೀವಿ. ಅದು ಅವಾಗಿನಷ್ಟು ಇರಲ್ಲ, ನಮ್ಮ ಮಧ್ಯೆ ಆಲ್ರೆಡಿ ಸ್ವಲ್ಪ ಡಿಸ್ಟೆನ್ಸ್ ಅನ್ನೋದು ಬಂದುಬಿಟ್ಟಿರುತ್ತೆ. ಆದರೆ ಚಿಕ್ಕವರಿದ್ದಾಗ ಹಾಗಲ್ಲ, ಇಬ್ಬರು ಹೊಡೆದಾಡ್ಕೊಳ್ಳೋದೇನು, ಕಿತ್ತಾಡ್ಕೊಳ್ಳೋದೇನು, ಅವಳಿಗೆ ಹಾಗೆ ಇವಳಿಗೆ ಹಿಂಗೆ, ಅವಳಿಗೆ ಜಾಸ್ತಿ ಕೆಲಸ ಹೇಳ್ದೆ, ನನಗೆ ಜಾಸ್ತಿ ಕೆಲಸ ಹೇಳ್ದೆ ಅಂಥೇಳಿ ನಮ್ಮಪ್ಪ ಅಮ್ಮಂಗೆ ನಾವು ಎಷ್ಟು ಟಾರ್ಚರ್ ಮಾಡಿರ್ತೀವಿ. ಅದೇ ಥರನೇ ಇವರು ಕೂಡ ಅಂತ ಅನಿಸ್ತಾ ಇತ್ತು ನನಗೆ. ನಾವು ಮಾಡ್ದಿರೋ ಅಷ್ಟೇನು ಮಾಡಿಲ್ಲ ಬಿಡು ಅಂತಲೂ ಒಂದೊಂದ್ಸತಿ ಸಮಾಧಾನ ಆಗ್ತಾ ಇತ್ತು. ಹನಿನೂ ಕೂಡ ಕೇಳ್ತಾ ಇರ್ತಿದ್ಲು, ನೀವು ಹಿಂಗೆ ಕಿತ್ತಾಡ್ತಿದ್ರಾ ಮಮ್ಮಿ ಅಂತೇಳಿ. ಅಯ್ಯೋ ನೀವರ ಕಡಿಮೆ ಹನಿ, ನಾವು ಇದ್ರ ದುಪ್ಪಟ್ಟು ಜುಟ್ಟಿಟ್ಕೊಂಡು ರಕ್ತ ಬರೋವರೆಗೂ ಎಲ್ಲ ಜಗಳ ಮಾಡ್ತಾ ಇದ್ವಿ, ಮಾತು ಕೂಡ ಬಿಡ್ತಾ ಇದ್ವಿ ಒಂದೊಂದು ವಾರ. ಆದರೆ ನೀವು ಹಂಗಲ್ಲ, ಸ್ವಲ್ಪ ನಮ್ಗಿಂತ ಬೆಟರ್ ಅಂತ ಹೇಳ್ತಾ ಇದ್ದೆ. ಬರ್ತಾನೆ ಹನಿ ಐಸ್ ಕ್ರೀಮ್ ಹಿಡ್ಕೊಂಬಂದ್ಬಿಟ್ಟಿದ್ಲು, ಯಾಕಂದರೆ ತಂಗಿ ಆಲ್ರೆಡಿ ವಿಡಿಯೋ ಕಾಲ್ ಮಾಡಿ ಹನಿನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ, ಬೇಜಾರು ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ಲಲ್ವಾ. ಹಾಗಾಗಿ ಐಸ್ ಕ್ರೀಮ್ ತೊಗೊಂಡು ಹೋಗೋಣ ಪಪ್ಪ ಅಂತೇಳಿ ತೊಗೊಂಬಂದಿದ್ಲಂತೆ. ಇಬ್ಬರು ಕುತ್ಕೊಂಡು ಐಸ್ ಕ್ರೀಮ್ ತಿಂತಾಯಿದ್ರು. ಇನ್ನು ನಾವು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತೇಳಿ ಟೀ ಮಾಡ್ಕೊಳ್ತಾ ಇದ್ವಿ. ಅವ್ರೇನು ಟೀ ಕಾಫಿ ಕುಡಿಯಲ್ಲ, ಲೈಯಾಗಿ ಮಾತ್ರ ಹಾಲು ಕೊಡ್ತೀನಿ. ಇವತ್ತು ಅವಳು ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟಿದ್ಲಲ್ವಾ, ಹಾಗಾಗಿ ಹಾಲನ್ನ ಇವತ್ತು ಸ್ಕಿಪ್ ಮಾಡಿದ್ದಾಯಿತು. ಇನ್ನು ನಾನು ಹೊಚ್ಚಿ ಕುತ್ಕೊಂಡು ಟೀ ಕುಡಿಯೋವಾಗ ಮತ್ತು ಊಟ ಮಾಡೋವಾಗ್ಲೇ ಸ್ವಲ್ಪ ಮಾತುಕತೆ ಏನಾದರೂ ಮಾಡಿದ್ರೆ, ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇರ್ತೀನಿ. ಟೀ ಕುಡಿದ್ಬಿಟ್ಟು ನಾನು ಕೂಡ ಕಿಚನಿಗೆ ಬಂದೆ. ಇನ್ನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಬೇಡ ಅಂತೇಳಿ, ಯಾಕಂದರೆ ಅಚ್ಚು ಬೆಳಗಿನ ಜಾವನೇ ಹೋಗ್ತಾರಲ್ವ, ಸ್ವಲ್ಪ ಬೇಗ ಅಡುಗೆ ಮಾಡಿದ್ರೆ ಊಟ ಮಾಡಿ ಮಲಗಿಬಿಡ್ತಾರೆ. ಅವರು 2 ಗಂಟೆಗೆಲ್ಲ ಎದ್ದು ಹೋಗಬೇಕು. ಹಾಗಾಗಿ ಬೇಗನೆ ಅಡುಗೆ ಮಾಡಿ ಊಟ ಮಾಡಿದ್ರೆ ಅವರಿಗೆ ಮಲಗೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. 9 ಗಂಟೆ ಅಷ್ಟೊತ್ತಿಗೆಲ್ಲ ಮಲ್ಕೊಂಡ್ರೆ ಅವರು ಒಂದು 5-6 ಅವರ್ ಆದರೂ ನಿದ್ದೆ ಮಾಡ್ಬೋದು. ಇಲ್ಲಾಂದರೆ ನಿದ್ದೆ ಮಾಡೋಕ್ಕೆ ಪಾಪ ಟೈಮೇ ಸಿಗೋಲ್ಲ. ಒಂದೊಂದು ಸತಿ ಕಂಟಿನ್ಯೂ ಬೆಳಗ್ಗೆನೂ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಅಡುಗೆ ಮಾಡಿಬಿಡ್ತೀನಿ ಅವ್ರ ಮನೇಲಿದ್ದರೆ. ಇನ್ನು ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟಿದ್ದೆ, ಜೋಡಿಸಿರಲಿಲ್ಲ, ಸ್ವಲ್ಪ ಡ್ರೈ ಆಗಲಿ ಅಂತೇಳಿ ಹಾಗೆ ಬಿಟ್ಟಿದ್ದೆ. ಅದನ್ನ ಇವಾಗ ಜೋಡಿಸ್ಬಿಟ್ರೆ ನನಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಜಾಗ ಸಾಕಾಗಲ್ಲ, ಚಿಕ್ಕ ಕಿಚನ್ ಆಗಿರೋದ್ರಿಂದ. ಸಾಯಂಕಾಲ ಅಂತೂ ಸ್ವಲ್ಪ ಇತ್ತೀಚೆಗೆ ತಣ್ಣ ಗಾಳಿ ಬರ್ತಾ ಇರುತ್ತೆ, ಮಳೆ ಮೋಡೋ ಥರ ಆಗಿರುತ್ತೆ. ಈ ಕಿಚನಲ್ಲಿ ನಮ್ಮ ಕಿಟಕಿ ಎಲ್ಲ ತೆಗೆದುಬಿಟ್ರೆ ಸಖತ್ತಾಗಿ ಗಾಳಿ ಬರ್ತಾ ಇರುತ್ತೆ. ಅದೇ ಖುಷಿ ಆಗ್ತಾಯಿತ್ತು ಕಿಚನಲ್ಲಿ. ಯಾವಾಗಲೂ ಬಿಸಿಲೇ ಅಡುಗೆ ಮಾಡ್ತಾಯಿದ್ದೆ. ಮಳೆ ಟೈಮಲ್ಲೆಲ್ಲ ಸ್ವಲ್ಪ ತಣ್ಣ ಗಾಳಿ ಬೀಸಿದಾಗ ಸ್ವಲ್ಪ ಖುಷಿ ಅನಿಸುತ್ತೆ ಅಡುಗೆ ಮಾಡೋಕ್ಕೆ. ಇಲ್ಲಾಂದರೆ ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ. ಇನ್ನು ಇವತ್ತಿನ ಅಡುಗೆಗೆ ನಾನು ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಂದರೆ ಜೋಳದ ರೊಟ್ಟಿ, ಚೌಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಚೌಳಿಕಾಯಿ ನಾನು ಕಟ್ ಮಾಡೋ ಅಭ್ಯಾಸ ಇಲ್ಲ, ಅದನ್ನು ಕುತ್ಕೊಂಡು ಮುರಿದುಬಿಟ್ಟೆ ಸೋಸ್ಬಿಟ್ಟು ಪಲ್ಯ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ರೊಟ್ಟಿಗೆ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ರೊಟ್ಟಿ ಮಾಡಿದಾಗೆಲ್ಲ ಚೌಳಿಕಾಯಿ ಇದ್ದರೆ ಚೌಳಿಕಾಯಿ ಪಲ್ಯ ಮಾಡ್ತೀನಿ, ಇಲ್ಲಾಂದರೆ ಎಣ್ಣೆಗಾಯಿ ಬದನೆಕಾಯಿ ಮಾಡ್ತೀನಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಜೋಳದ ರೊಟ್ಟಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಕೆಲವೊಬ್ಬರಿಗೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಅದು ಮಾಡೋ ಮೆಥಡೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ. ಹಾಗಾಗಿ ಚಪಾತಿ ಇಡ್ತಾರೆ, ತಣ್ಣೀರು ಹಾಕಿದ್ವಿ, ಕಲಸಿದ್ವಿ, ಮಾಡಿದ್ವಿ ಅನ್ನೋ ಥರ ಇಲ್ಲ. ನಾನು ಚಿಕ್ಕವಳಿರುವಾಗ ನೋಡ್ಕೊಂಡಿದ್ದೆ ಅಷ್ಟೇ ಅಮ್ಮ ಮಾಡೋದನ್ನು. ಆದರೆ ಯಾವಾಗಲೂ ನಾನು ಊರಲ್ಲಿ ಅಡುಗೆನೇ ಮಾಡಿಲ್ಲ, ಯಾವ ಅಡುಗೆನೂ ನಾನು ಊರಲ್ಲಿ ಕಲಿತೇ ಇಲ್ಲ. ನಾವು ಸ್ಕೂಲ್ಗೆ ಹೋಗೋವಾಗ ಅಮ್ಮನ ಎದುರಿಗೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ. ಅಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡೋರು, ಅಮ್ಮನ ಎದುರಿಗೆ ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ತಿಂದ್ಬಿಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಆದರೆ ಅಬ್ಸರ್ವ್ ಮಾಡ್ತಾ ಇದ್ದೆ ಅಮ್ಮ ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಕಲಿಸ್ಕೊತಾ ಇದ್ದಾರೆ ಹಿಟ್ಟನ್ನ ಅಂಥೇಳಿ. ಮುದ್ದೆ ಇರುತ್ತಲ್ವ, ಮುದ್ದೆ ಉಳಿದ್ರೆ ಮುದ್ದೆಲೂ ಮಾಡ್ತಾಯಿದ್ರು, ಮತ್ತು ಬಿಸಿನೀರನ್ನ ಕಾಯಿಸ್ಬಿಟ್ಟು ಹಾಕಿ ರೊಟ್ಟಿ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡಿದ್ದೆ ಅಲ್ವಾ. ಹಾಗಾಗಿ ನಾನು ಸ್ವಲ್ಪ ರೊಟ್ಟಿ ಮಾಡೋದನ್ನು ಬೇಗನೆ ಕಲ್ತ್ಕೊಂಡೆ. ಅಚ್ಚುಗೆ ಉತ್ತರ ಕರ್ನಾಟಕ ಸ್ಟೈಲ್ ಅಡುಗೆಗಳು ತುಂಬಾ ಇಷ್ಟ. ಹಾಗಾಗಿ ಅವ್ರಿಗೋಸ್ಕರನೇ ನಾನು ರೊಟ್ಟಿ ಮಾಡೋದು ಕಲ್ತ್ಕೊಂಡಿದ್ದು. ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ. ಲಟ್ಸೋವಾಗ ಸ್ವಲ್ಪ ನೀಟಾಗಿ ಲಟ್ಟಿಸ್ಕೋಬೇಕು, ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಮತ್ತು ಲಟ್ಟಿಸ್ಕೊಳ್ಳೋದನ್ನು ಕಲ್ತ್ಕೊಂಡ್ಬಿಟ್ರೆ ಆರಾಮಾಗಿ ರೊಟ್ಟಿನ ಯಾರು ಬೇಕಾದರೂ ಮಾಡ್ಬೋದು. ಅದೇನು ದೊಡ್ಡ ಯುದ್ಧ ಅಲ್ಲ. ಲಟ್ಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ನಿಮಗೆ. ಹೆಂಗಂದ್ರೆ ಹಂಗೆ ಉಜ್ಜಿದ್ರೆ ಅದು ರೊಟ್ಟಿ ಕಿತ್ತೋಗ್ಬಿಡುತ್ತೆ, ಬರೋದೇ ಇಲ್ಲ. ಇನ್ನು ನಮಗೆ ಒಂದು ಟೈಮ್ಗೆ ಒಂದು 10-12 ರೊಟ್ಟಿ ಆಗಿಬಿಟ್ರೆ ಸಾಕಾಗ್ಬಿಡುತ್ತೆ. ಆರಾಮಾಗಿ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ. ಅದು ತಣ್ಣಗಾಗಿ ಹೋಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತು ಕಡಕ್ ರೊಟ್ಟಿ ಕೂಡ ಮಾಡ್ಕೋಬೋದು. ಫ್ಯಾನ್ ಗಾಳಿಗೆ ಸ್ವಲ್ಪ ಹೊತ್ತು ಹಾಕ್ಬಿಟ್ರೆ ಸಾಕು, ಅದು ತೆಳ್ಳಗೆ ಮಾಡಿರ್ತೀವಲ್ಲ, ಒಂದು 15-20 ನಿಮಿಷಕ್ಕೆಲ್ಲನೂ ಅದು ಕಡಕ್ ರೊಟ್ಟಿ ಆಗೋಗ್ಬಿಡುತ್ತೆ. ಅದನ್ನು ಬಿಸಿ ಸಾಂಬಾರಲ್ಲಿ ಹಾಕೊಂಡು ತಿಂದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿರುತ್ತೆ ಉತ್ತರ ಕರ್ನಾಟಕ
ಕರ್ನಾಟಕದವ್ರಿಗೆ ರೊಟ್ಟಿನ ಖಡಕ್ ರೊಟ್ಟಿನ ಯಾವ ಥರ ತಿನ್ನಬೇಕು, ಈ ಥರ ಬಿಸಿ ಬಿಸಿ ರೊಟ್ಟಿನ ಯಾವ ಥರ ತಿನ್ನಬೇಕು ಅಂತೇಳಿ. ಹಾಗಾಗಿ ನಾನು ಬಿಸಿ ರೊಟ್ಟಿಗೆ ಪಲ್ಯನೇ ಮಾಡ್ಕೊಂಡಿದ್ದೆ. ಒಂದು ಅರ್ಧ ಗಂಟೆಗೆಲ್ಲ ನಾನು ಒಂದು 12 ರೊಟ್ಟಿ ಏನೋ ಮಾಡ್ಕೊಂಡಿದ್ದೆ. ಅಚ್ಚುನು ಕೂಡ ಈ ಥರ ರೊಟ್ಟಿ ಮಾಡೋವಾಗ ಟೈಮ್ ಆಗಿಬಿಡುತ್ತೆ ಅಂತೇಳಿ ಅವರು ಕೂಡ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಬಂದುಬಿಟ್ಟು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋದು, ಈರುಳ್ಳಿ ಕಟ್ ಮಾಡ್ಕೊಳ್ಳೋದು, ಆ ಥರ ಕೆಲಸಗಳೇನಾದರೂ ಇದ್ದರೆ ಬಂದುಬಿಟ್ಟು ಮಾಡ್ತಾರೆ. ಕೆಲಸಗಳು ಏನಿದೆ ನೀನೇ ಮಾಡ್ಕೊ ಅಂತೆಲ್ಲ ಏನು ಅನ್ನಲ್ಲ. ಅಚ್ಚು ಸಪೋರ್ಟ್ ಮಾಡ್ತಾರೆ. ಏನೇ ಒಂದು ಕೆಲಸ ಇದ್ರೂ, ಹೆವಿ ಕೆಲಸ ಇದ್ದರೆ ಅದಕ್ಕೆ ಏನು ಬೇಕೋ ಆ ಥರ ಕೆಲಸಗಳನ್ನ ಮಾಡಿಕೊಡ್ತಾರೆ ಹೆಲ್ಪ್ನ. ಇನ್ನು ಕಿಚನಲ್ಲಿ ಏನಾದರೂ ಮಾಡ್ತಾಯಿದ್ರೆ, ಚಪಾತಿ ಆಗಿದ್ರೆ ಅವರೇ ಸುಟ್ಬಿಟ್ಟಿರೋರು, ರೊಟ್ಟಿನ ಅವ್ರಿಗೆ ಸುಡೋಕ್ಕೆ ಬರಲ್ಲ, ಅಂದರೆ ಬೇಯಿಸೋಕ್ಕೆ ಬರಲ್ಲ. ಹಾಗಾಗಿ ಅವರು ನಾನು ಈರುಳ್ಳಿ ಕಟ್ ಮಾಡ್ಕೊತೀನಮ್ಮ, ನೀನು ರೊಟ್ಟಿ ಮಾಡ್ತಾ ಇದೆಯಾ ನೀನೇ ಸುಟ್ಕೋ ಅಂತ ಹೇಳಿ ನಾನು ಒಬ್ಳಿಗೆ ಬಿಟ್ಟಿದ್ರು. ಇನ್ನು ಲಯನು ಕೂಡ ಅವಾಗ ಬಂದು ನನ್ನ ಮಾತಾಡ್ಸ್ತಾ ಇದ್ರು, ಏನು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಬಚ್ಚಿಕೊಂಡು ನಂಗೆ ರೇಗಿಸ್ತಾ ಇದ್ಲು. ಇನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗೆಲ್ಲ ನಂದು ಅಡುಗೆ ಮುಗ್ದೋಯ್ತು. ಅಂದರೆ 7:15 7:45 ಅಷ್ಟೊತ್ತಿಗೆ ಅಡುಗೆ ಮುಗ್ದೋಯ್ತು. ಅಚ್ಚುನು ಕೂಡ ಊಟ ಮಾಡಿಬಿಟ್ಟು ಅವರು ಮಲ್ಗಕ್ಕೆ ಹೋದರು. ನಾನೇನು ಊಟ ಮಾಡಿರಲಿಲ್ಲ, ಸ್ವಲ್ಪ ಲೇಟಾಗಿ ಮಾಡೋಣ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಅಂತೇಳಿ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ರೊಟ್ಟಿನ ಮಣೆ ಮೇಲೆಲ್ಲ ಲಟ್ಸೋಕೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ. ನಾನು ಈ ಥರ ಕೌಂಟರ್ ಟಾಪ್ ಮೇಲೇ ಕ್ಲೀನ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡಿರ್ತೀನಲ್ವ, ಅದನ್ನೆಲ್ಲ ಸ್ವಲ್ಪ ನೀರು ಹಾಕಿ ಬಿಟ್ಟರೆ ನೆನೆಯುತ್ತೆ ಹಿಟ್ಟು. ಅದಾದಮೇಲೆ ಅದು ನನಗೆ ಒಂದು 5 ನಿಮಿಷಕ್ಕೆಲ್ಲ ಒರೆಸ್ಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಇನ್ನು ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕೆ, ಚಪಾತಿ ಮಾಡ್ಕೊಳ್ಳೋಕ್ಕೆ, ರೊಟ್ಟಿ ಮಾಡ್ಕೊಳ್ಳೋಕ್ಕಾಗಿರ್ಬೋದು, ನನಗೆ ಇದು ಒಂದು ಶೆಲ್ಪೇ ಯೂಸ್ ಮಾಡ್ಕೊಳ್ಳೋದು. ಇನ್ನು ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಲ್ವ, ಅದನ್ನು ಸ್ವಲ್ಪ ಕ್ರಾಸ್ ಮಾಡಿ ಇಟ್ಬಿಡ್ತೀನಿ ಏನಾದರೂ ಕೆಲಸ ಮಾಡ್ಕೊಳ್ಳೋವಾಗ. ಮತ್ತು ಅದನ್ನು ಅದೇ ಥರ ಜೋಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸ್ಟವ್ ಮೇಲೆಲ್ಲ ಹಿಟ್ಟು ಚೆಲ್ಬಿಟ್ಟಿರುತ್ತಲ್ವ, ಸ್ವಲ್ಪ ಗಲೀಜಾಗುತ್ತೆ ರೊಟ್ಟಿ ಮಾಡಿದಾಗ. ಚಪಾತಿ ಮಾಡಿದಾಗ ಅಷ್ಟೊಂದು ಗಲೀಜಾಗಲ್ಲ. ಹಾಗಾಗಿ ರೊಟ್ಟಿ ಮಾಡಿದ ತಕ್ಷಣವೇ ಇದನ್ನು ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಊಟ ಮಾಡಿಬಿಡ್ತೀನಿ. ಇವತ್ತು ಸ್ವಲ್ಪ ಕೆನೆ ಡಬ್ಬ ತುಂಬೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಬೆಣ್ಣೆ ಮಾಡಿಕೊಂಡು ತುಪ್ಪನೂ ಕಾಯಿಸಿಟ್ಬಿಡೋಣ, ಇಲ್ಲಾಂದರೆ ಮತ್ತೆ ನನಗೆ ಕೆನೆನ ಸ್ಟೋರ್ ಮಾಡೋಕ್ಕೆ ಡಬ್ಬ ಇರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ. ಇದಕ್ಕೆ ನಾನು ಬೆಳಗ್ಗೆನೇ ಸ್ವಲ್ಪ ಫ್ರೀಝರಲ್ಲಿ ನೀರಿಟ್ಟಿದ್ದೆ, ಅದು ಚೆನ್ನಾಗಿ ಐಸ್ ಗೆಡ್ಡೆನೇ ಆಗಿಬಿಟ್ಟಿತ್ತು. ಮತ್ತೆ ಮಾಡಬೇಕು ಅಂದಾಗ ಎತ್ತಿಟ್ಟಿದ್ದೆ 1 ಅವರ್ ಮುಂಚೆ. ಸ್ವಲ್ಪ ನೀರೆಲ್ಲ ಅದು ಕರಗಿಬಿಟ್ಟಿದೆ ಐಸೆಲ್ಲ, ಅದನ್ನೇ ಇವಾಗ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕೆನೆನೂ ಅಷ್ಟೇ ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ಅದನ್ನು ಕೂಡ ಮಾಡಬೇಕು ಅಂದಿದ್ದ ದಿನ ಫುಲ್ ಡೇ ಆಚೆನೇ ಇಟ್ಟಿರ್ತೀನಿ. ಅಂದರೆ ಒಂದು 4 ಗಂಟೆವರೆಗೂ ಇಟ್ಟಿರ್ತೀನಿ, ಮತ್ತು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಅವಾಗ ಫ್ರೀಝರಲ್ಲಿ ಇಟ್ಟಿರಲ್ಲ. ಅದನ್ನೇ ಇವಾಗ ಎತ್ಕೊಂಡು ಬಂದು ಬೆಣ್ಣೆ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ. ಎಷ್ಟು ಈಸಿಯಾಗಿ ಮಾಡ್ಕೊಬೋದು, ಮತ್ತು ಖರ್ಚು ಕೂಡ ಇರಲ್ಲ. 1 kg ಬೆಣ್ಣೆ ಮಾಡ್ಕೊಬೋದು ಇದರಲ್ಲಿ. ತುಪ್ಪನೂ ಅಷ್ಟೇ 1/4 kg ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತೊಗೊಂಬಂದಿರೋದಕ್ಕಂತೂ ಮನೇಲಿ ಮಾಡಿದ್ದು ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಫ್ರಿಜ್ ಬಂದಾಗಿಂದ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಮ್ಮ ಮನೆ ತುಪ್ಪನ ಅಷ್ಟೊಂದು ಇಷ್ಟಪಡ್ತಾರೆ ಮಕ್ಕಳು. ನೀವು ಕೂಡ ಫ್ರಿಜ್ ಇದ್ದರೆ ಕೆನೆನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರ ಎತ್ತಿಟ್ರೆ ನಿಮಗೆ ಆರಾಮಾಗಿ ಖರ್ಚಿಲ್ದೇ ತುಪ್ಪ ಬೆಣ್ಣೆ ಎರಡೂ ಕೂಡ ಬಳಸ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಮತ್ತು ಇದಕ್ಕೆ ಬಳಸಿದ ನೀರನ್ನೇ ನಾನು ಮತ್ತೆ ಬಳಸೋಕ್ಕೆ ಹೋಗಲ್ಲ, ಆ ನೀರನ್ನ ಚೆಲ್ಬಿಡ್ತೀನಿ. ಯಾಕಂದರೆ ಮಾಮೂಲಿ ಮಾಡಿ ಅದರಲ್ಲಿ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದಾದರೆ ಅದು ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಮಜ್ಜಿಗೆ ಕುಡಿಬೋದು. ಆದರೆ ಇದನ್ನು ಆ ಥರ ಕುಡಿಯೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಚೆಲ್ಬಿಡ್ತೀನಿ. ಆ ನೀರನ್ನ ಚೆಲ್ಲಿ ಮತ್ತೆ ಹೊಸ ನೀರನ್ನ ಬಳಸ್ಕೊಂಡು, ಅಂದರೆ ಮಾಮೂಲಿ ನೀರನ್ನೆಲ್ಲ ಹಾಕ್ಕೊಳ್ಳಲ್ಲ, ಕೋಲ್ಡ್ ವಾಟರ್ನೇ ಹಾಕ್ಕೊತೀನಿ. ಯಾಕಂದರೆ ಇವಾಗ ಸ್ವಲ್ಪ ಬೇಸಿಗೆ ಅಲ್ವಾ, ಮಿಕ್ಸಿನೂ ರನ್ ಆಗ್ತಾ ಇರೋವಾಗ ಏನಾಗುತ್ತೆ, ಬಿಸಿಗೆ ಬೇಗ ಬೆಣ್ಣೆ ಬರೋದಿಲ್ಲ. ಹಾಗಾಗಿ ನಾನು ಕೋಲ್ಡ್ ವಾಟರ್ನೇ ಬಳಸ್ತೀನಿ. ಮತ್ತು ಕೋಲ್ಡ್ ವಾಟ್ರಲ್ಲಿ ಹಾಕಿರೋದಕ್ಕೆ ಬೆಣ್ಣೆ ತುಂಬಾ ಗಟ್ಟಿ ಆಗಿಬಿಟ್ಟಿದೆ. ನೀವು ಮತ್ತೆ ಏನಪ್ಪ ಇದು ಹಿಂಗಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ನಾನು ಕೋಲ್ಡ್ ವಾಟ್ರಲ್ಲಿ ಹಾಕಿದ್ಕೇ ಆ ಥರ ಗಟ್ಟಿಯಾಗಿರೋದು. ಅದನ್ನು ನೀರೆಲ್ಲ ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಮಾಡ್ಕೊಂಡಿದ್ದೀನಾನೇ ನಾನು ತುಪ್ಪನೂ ಕಾಯಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಟು 1-2 ದಿನ ಹೋಲ್ಡ್ ಮಾಡಿ, ಆ ಫ್ರಿಜ್ಜಲ್ಲಿ ಮತ್ತೆ ಜಾಗ ಇರಲ್ಲ ಬೇರೆ ಇನ್ನೇನೋ ಇಡೋಕ್ಕೆ. ಯಾಕಂದರೆ ಇದನ್ನ ದೊಡ್ಡ ಪಾತ್ರೆಲಿ ನೀರು ಹಾಕಿ ಇಟ್ಟಿರ್ಬೇಕಲ್ವ. ಹಾಗಾಗಿ ಆವತ್ತಿನ ದಿನನೇ ಕಾಯಿಸಿಟ್ಕೊಂಡ್ಬಿಟ್ರೆ ಬೆಟರ್ ಅಂತೇಳಿ ನಾನು ಆ ಥರ ಮಾಡ್ಕೊಳ್ತೀನಿ. ಇನ್ನು ಸ್ವಲ್ಪ ಬೆಣ್ಣೆನೂ ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಿದಾಗ ಹಾಕ್ಕೊಳ್ಳೋಕ್ಕಾಗಿರ್ಬೋದು, ಇಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಬೆಣ್ಣೆ. ಇವಾಗ ಕೇಳ್ತಾ ಇರ್ತಾಳೆ ಏನಾದರೂ ತಿನ್ನೋವಾಗ ಹನಿ. ಹಾಗಾಗಿ ಅವಳಿಗೋಸ್ಕರ ಅಂತ ಸ್ವಲ್ಪ ಎತ್ತಿಟ್ಬಿಟ್ಟು ಇವಾಗ ಮಿಕ್ಕಿದ್ದೆಲ್ಲ ನಾನು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗೂ ಕೂಡ ಕಾಯಿಸ್ಕೋಬೋದು ತುಪ್ಪನ. ನಾನು ತುಪ್ಪ ಕಾಯಿಸೋಕೆ ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಗೀತ್ರೆ ಇನ್ನೇನಾದರೂ ಇದ್ದರೆ ತೊಳ್ಕೊಂಬೇಡ ಅಂಥೇಳಿ ತೊಳ್ಕೊಳಕ್ಕೆ ಹೋದೆ. ತುಪ್ಪನೂ ಅಷ್ಟೇ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂಚೂರು ಆಡಿಸ್ಬೇಕು, ಅದಾದಮೇಲೆ ಅದು ಬಿಟ್ಬಿಟ್ರೆ ಅದು ಪಾಡಿಗೆ ಅದನ್ನು ಆರಾಮಾಗಿ ಕುದೀತಾ ಇರುತ್ತೆ ಚೆನ್ನಾಗಿ. ಕೆಲವೊಂದು ಸತಿ ತಳ ಹಿಡಿದ್ಬಿಡುತ್ತೆ, ಕಪ್ಪಾಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಉರಿನ, ಆವಾಗ ನೀಟಾಗಿ ತುಪ್ಪ ಬರುತ್ತೆ. ಅದು ಗೊತ್ತಾಗುತ್ತೆ ನಿಮಗೆ 1 by 1 ಸ್ಟೆಪ್ ಬೈ ಸ್ಟೆಪ್ಪು ಯಾವ ಥರ ಬರುತ್ತೆ ತುಪ್ಪ ಅಂಥೇಳಿ. ಫುಲ್ಲು ಬ್ರೌನ್ ಕಲರ್ ಬರೋ
ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 2 ಲವಂಗ, ಸ್ವಲ್ಪ ಮೆಂತ್ಯನೂ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಕೆಲವೊಂದು ಐಟಮ್ಗಳನ್ನ ಹಾಕ್ಕೊಳ್ತಾರೆ. ನಾನು ಇದಕ್ಕೆ ವೀಳ್ಯದೆಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೆ, ಆದರೆ ವೀಳ್ಯದೆಲೆ ಇರಲಿಲ್ಲ. ಹಾಗಾಗಿ 1-2 ಕಲ್ಲುಪ್ಪು ಮತ್ತು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಮತ್ತು ಬೆಳ್ಳುಳ್ಳಿ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಇದರಲ್ಲಿ, ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತಲ್ವ, ಅದನ್ನು ಕರುಮ್ ಅಂತ ಇರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನು ನೋಡಿ 3/4 kg ಅಷ್ಟು ತುಪ್ಪ ಆರಾಮಾಗಿ ಮನೆಯಲ್ಲೇ ಖರ್ಚಿಲ್ದೇ ರೆಡಿ ಆಗೋಗ್ಬಿಡ್ತು. ಇನ್ನು ವಿಡಿಯೋನೂ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.